ನಮಸ್ಕಾರ, ವಣಕಂ, ಅಸ್ಸಲಾಂ ವಲೈಕುಂ. ವೆಲ್ಕಮ್ ಬ್ಯಾಕ್ ಟು ಗ್ಲಾನ್ಸ್ ಮ್ಯೂನ್ಸಾಕೆ ಯೂಟ್ಯೂಬ್ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಾವು ಬೆಳಿಗ್ಗಿನ ಜಾವ ಅರ್ಲಿ ಮಾರ್ನಿಂಗ್ 5 o'clockಗೆ ನಾವು ಬಿಟ್ರಿ ನಮ್ಮ ರೂಮಿಂದ ಡೆಸ್ಟಿನೇಷನ್ 240 ಕಿಲೋಮೀಟರ್ಸು, 90 ರೂಪೀಸ್ ಟಿಕೆಟು, 4.5 hours ಜರ್ನಿ ಇತ್ತು. ಬಟ್ ಬೆಂಗಳೂರಿಂದ 2500 ಕಿಲೋಮೀಟರ್ಸ್ ಏನೋದು ಬರುತ್ತೆ. ಬಟ್ ಇಟ್ಸ್ ಎ ಲಾಂಗ್ ಜರ್ನಿ ಓನ್ಲಿ. ಬಟ್ ನಮ್ಮ ರೂಮಿಂದನೇ 240 ಕಿಲೋಮೀಟರ್ಸ್ ದೂರದಲ್ಲಿ ಗೋಲ್ಡನ್ ಟೆಂಪಲ್ ಇತ್ತು. ನಾವು ಅಲ್ಲಿ ಹೋಗಬೇಕು ಅಂತ ಎಲ್ಲರೂ ಪ್ಲ್ಯಾನ್ ಹಾಕ್ಕೊಂಡು ಎಲ್ಲ ಪ್ಲ್ಯಾನ್ನ ಅರ್ಲಿ ಮಾರ್ನಿಂಗೇ ನಾವು ಕ್ಯಾಬ್ ಬುಕ್ ಮಾಡಿಕೊಂಡು ರೈಲ್ವೆ ಸ್ಟೇಷನ್ ಬಂದ್ರಿ. SS ನಗರ ರೈಲ್ವೆ ಸ್ಟೇಷನ್, ಚಂಡೀಗಢ ಹತ್ರ. ಅಲ್ಲಿಂದ ರೈಲ್ವೆ ಸ್ಟೇಷನ್ ಬಿಟ್ಟು ಅಲ್ಲಿಂದ ನಾವು ಗೋಲ್ಡನ್ ಟೆಂಪಲ್ಗೆ ಹೋದ್ವಿ. ಬಟ್ ಇಟ್ಸ್ ಎ ನೈಸ್ ಜರ್ನಿ. ಬಟ್ ನಮಗೆ ಫ್ರೀ ಸ್ನ್ಯಾಕ್ಸು, ಫ್ರೀ ಟೀ, ಫ್ರೀ ಫುಡ್ಡು ಎಲ್ಲ ಫ್ರೀಯಾಗಿ ಸಿಗ್ತಾಯಿತ್ತು. ಪ್ರೌಡ್ ಆಫ್ ಸಿಕ್ಸು. ಏನಕ್ಕಪ್ಪ ಅಂದರೆ ಅವರು ಅಮೌಂಟ್ ಏನೂ ತೊಗೊಳ್ತಾ ಇರಲಿಲ್ಲ, ಎಲ್ಲ ಫ್ರೀ ಆಫ್ ಕಾಸ್ಟು. ಪ್ಲಸ್ ಹೈಜಿನಿಕ್ಕು, ಗ್ಲೌಸ್ ಹಾಕ್ಕೊಂಡು ಎಲ್ಲ ಮಾಡ್ತಾಯಿದ್ವಿ. ಫ್ರೀ ಡಿಸ್ಟ್ರಿಬ್ಯೂಷನ್ ಮಾಡ್ತಾಯಿದ್ವಿ. ಇಫ್ ಎನಿ ಒನ್ ನೋಸ್ ವೈ ದೇ ಆರ್ ಡಿಸ್ಟ್ರಿಬ್ಯೂಟಿಂಗ್ ಫ್ರೀ, ಪ್ಲೀಸ್ ಕಾಮೆಂಟ್ ಇಟ್. ಏನಕ್ಕೆ ಅವರು ಫ್ರೀ ಸ್ನ್ಯಾಕ್ಸು, ಫ್ರೀ ಫುಡ್ಡು, ಫ್ರೀ ಆಫ್ ವಾಟರು ಎಲ್ಲ ಕೊಡ್ತಾಯಿದ್ದಾರೆ ಅಂತ ತಾವೇ ನೋಡ್ಬೋದು. ಲೈವು ಕಾಮೆಂಟ್ ಮಾಡಿ ಪ್ಲೀಸ್. ఇఫ్ ఎనీవన్ తెరేమా కామెంట్ பண்ணு. ఎవరికైనా తెలిసింటే కామెంట్ చేయండి. ఎందుకు వాళ్ళు ఫ్రీగా స్నాక్స్ పంచుతూ ఉన్నారు, ఫ్రీగా ఫుడ్, ఫ్రీగా వాటరు. గోల్డెన్ టెంపుల్ దారిలో వేలో పోతా ఉన్న అన్ని ప్రయాణికులకు ఎందుకు వాళ్ళు ఫ్రీ ఆఫ్ కాస్ట్గా ఇస్తూ ఉన్నారు, ఫ్రీ డిస్ట్రిబ్యూషన్, ఫ్రీ సర్వీస్ని ఎందుకు చేస్తూ ఉన్నారు అని మీరు కామెంట్ చేయొచ్చు. దిగువ మాకి పర్ఫెక్ట్ రీజన్ తెలియదు, ప్లీజ్ కామెంట్ చేయండి. ಫ್ರೀ ಆ್ಯಂಡ್ ಹಾಟ್ ಟೀ, ಕಜ್ಜಾಯ ಟೈಪಲ್ಲಿ ಒಂದಿದು ಸ್ವೀಟ್ ಕೊಡ್ತಾಯಿದ್ರು. ಬಟ್ ಇದು ಡ್ರೈ ಫ್ರೂಟ್ ಸ್ವೀಟ್. ಇಟ್ಸ್ ಚೆನ್ನಾಗಿತ್ತು ಪ್ರಸಾದ, ಸ್ವೀಟ್ ಪ್ರಸಾದ. ನಾವು ಲೂಧಿಯಾನ ಜಂಕ್ಷನ್ನು 9 ಡಿಗ್ರಿ ಸೆಲ್ಸಿಯಸ್ ಐತೆ ನೋಡಿ, ತಾವು ನೋಡ್ಬೋದು. ಕೋಲ್ಡ್ ಈಸ್ ಕ್ಲೈಮೇಟ್ 9 ಡಿಗ್ರಿ ಸೆಲ್ಸಿಯಸ್. ವಿ ಫೈನಲಿ ಅರೈವ್ಡ್ ಇನ್ ಅಮೃತ್ಸರ್ ರೈಲ್ವೆ ಸ್ಟೇಷನ್ ಆ್ಯಂಡ್ ವಿ ಕ್ಯಾಚ್ ಇಟ್ ಟ್ಯಾಕ್ಸಿ ಆ್ಯಂಡ್ ವಿ ಗೆಟ್ ಡೌನ್ ನಿಯರ್ ಗೋಲ್ಡನ್ ಟೆಂಪಲ್. ನೋಡ್ಬೋದು. మేము ఇప్పుడు గోల్డెన్ టెంపుల్ తవ అరైవ్ అయ్యాము. అందరూ చూడొచ్చు. నైస్ ఆర్కిటెక్చర్స్. See the way and see the crowd. ನಾವೀಗ ಜಲಿಯನ್ ವಾಲಾಬಾಗ್ನ ಸ್ಟ್ಯಾಚ್ಯೂ ಹತ್ರ ಹೋಗ್ತಾಯಿದ್ವಿ. ನೋಡ್ಬೋದು, ಇದೇ ಜಲಿಯನ್ ವಾಲಾಬಾಗ್ ಸ್ಟ್ಯಾಚ್ಯೂ. ನಿಮ್ಮ సోషల్ 10th బుక్స్లో సహా ಇದೆ, 10th స్టాండర్డ్ బుక్స్లో ఇదే ఉన్నది. జలియన్ వాలాబాగు వాళ్ళు వార్ చేసిండేది అదంతా. మళ్ళీ ఇదంతా ఈ స్టోర్సు, షాపింగ్సు. ఇక్కడి నుంచి మేము బయట వచ్చాము. జలియన్ వాలాబాగ్ స్టాచ్యూ మీద నుంచి మ్యూజియంతో రోడ్లో వచ్చాము. చూడండి, ఇదంతా షాపింగ్ కాంప్లెక్సెస్. ರಾಯಿ ಇವಿ ಅన్ని మీరు చూడొచ్చు. ತಾವಲ್ಲಿ ನೋಡ್ಬೋದು. ನಾವೀಗ ಅದೇ ಗೋಲ್ಡನ್ ಟೆಂಪಲ್ ದಾರಿಯಲ್ಲೇ ಇದ್ದೀವಿ. ಇನ್ನು ಫಸ್ಟ್ ನಾವು ಜಲಿಯನ್ ವಾಲಾಬಾಗ್ನ ಅಲ್ಲಿ ಇದು ಸ್ಟ್ಯಾಚ್ಯೂ, ಆ ಕಲ್ಲು ಮತ್ತು ಅಲ್ಲಿ ವಾರ್ ನಡೆದಿರುವಾಗ ಏನು ಇಟ್ಟಿಗೆಗಳು ಅದೇನು ಧ್ವಂಸ ಆಗಿದೆ ಆ ಧ್ವಂಸನ ನೋಡಿಕೊಂಡು ಹಂಗೆ ಬರ್ತಾಯಿದ್ದೀವಿ. ನೋಡ್ಬೋದು, ಇದೇ ಗೋಲ್ಡನ್ ಟೆಂಪಲ್ ಎಂಟ್ರೆನ್ಸ್. Finally we arrived to Golden Temple entrance. See what they look. A water fountain. See Golden Temple.
entrance. We need to keep our luggage and slippers, shoe stands and slipper stands, everything. It's free of cost. They will give one token. ಎಲ್ಲ ಉಚಿತವಾಗಿ ಅವರು ಒಂದು ಟೋಕನ್ ಕೊಡ್ತಾರೆ. ನಾವು ಶೂನ ಅಲ್ಲಿ ಇಡಬೇಕು, ಬ್ಯಾಗ್ಸ್ನ ಇನ್ನೊಂದು ರ್ಯಾಕಲ್ಲಿ ಇಡಬೇಕು. ಎಲ್ಲ ಹತ್ರ ಫ್ರೀ ಆಫ್ ಟೋಕನ್ ಕೊಡ್ತಾರೆ, ಫ್ರೀ ಆಫ್ ಕಾಸ್ಟ್, ನೋ ಮನಿ. ಎಲ್ಲ ಹತ್ರ ನೋ ಮನಿ. ಅದಕ್ಕೆ ನಾನು ಅವಾಗ ಹೇಳಿದೆ, ಐ ಆಮ್ ಪ್ರೌಡ್ ಆಫ್ ಸಿಕ್ಸ್. ಥ್ಯಾಂಕ್ ಯು ಫಾರ್ ರಿಸೀವಿಂಗ್ ಹಸ್ ಆ್ಯಸ್ ಇನ್ ಎ ಗ್ರೇಟ್ ವೇ. ನೋಡ್ಬೋದು ವೈಟ್ ಮಾರ್ಬಲ್ಸ್ ಯಾವ ರೀತಿಯಲ್ಲಿ ಇದು ಮಾಡಿದ್ದಾರೆ ಅಂತ, ಮತ್ತು ವೈಟ್ ಪೇಂಟಿಂಗ್ಸು, ಕೆಳಗಡೆ ವೈಟ್ ಮ್ಯಾಟ್ಸು, ಇದು ರೆಡ್ ಮ್ಯಾಟ್ಸು, ಆ ಮ್ಯಾಟ್ಸ್ ಮೇಲೇ ಹೋಗಬೇಕು ಅಂತ ಫುಲ್ ಹೈಜಿನಿಕ್ಕಾಗಿ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಮತ್ತು ನೋಡ್ಬೋದು ಕೈ ಕಾಲು ತೊಳ್ಕೊಂಡು ಅಲ್ಲಿಂದ ಹೋಗಬೇಕು. ಇದು ಎಂಟ್ರೆನ್ಸ್ ಏನೇ ಇಲ್ಲ, ಎಲ್ಲ ಮುಂದೆ ಇದೆಲ್ಲ. ಇನ್ನು ನಾವು ಗೋಲ್ಡನ್ ಟೆಂಪಲ್ ನಿಮಗೆ ತೋರಿಸೇ ಇಲ್ಲ, ಆತುರದಿಂದ ಕಾಯ್ತಾಯಿರಿ. ಕೆಲವೇ ವಿತಿನ್ ಸೆಕೆಂಡ್ಸ್ ವಿಲ್ ಶೋ ಯು ಗೋಲ್ಡನ್ ಟೆಂಪಲ್. ಇಟ್ಸ್ ಜಸ್ಟ್ ಆ್ಯನ್ ಎಂಟ್ರೆನ್ಸ್. In entrance there is an water fountain small. It's an entrance. How it looks. Remove shoes, bags, everything, and wash your hands. See, please wash your hands and entrancing. ಬಟ್ ತಲೆಗೆ ಒಂದು ಬಟ್ಟೆನ ಕಟ್ಕೊಂಡೇ ಹೋಗಬೇಕು. ನಮ್ಮ ಸಂದೀಪ್ ಕಟ್ಕೊಂಡಿದ್ದೀನಿ ನೋಡ್ಬೋದು ಅಲ್ಲಿ, ಆ ಥರ ಬಟ್ಟೆನ. ಅದು ಫ್ರೀ ಆಫ್ ಕಾಸ್ಟ್, ಅವರು ಅಲ್ಲೇ ಕೊಡ್ತಾರೆ. ನಾನು ವೈಟ್ ಕಚ್ಚಿಕ್ಕಿತ್ತು ನನ್ನ ಹತ್ರ, ಇನ್ನು ಅವ್ರ ಹತ್ರ ಯಾಕೆ ಪಾಪ ವೇಸ್ಟ್ ಮಾಡಬೇಕು ಅಂತ ನಾನು ಮತ್ತೆ ಅದನ್ನೇ ಕಟ್ಕೊಂಡೆ. ಬಟ್ ಆಮೇಲೆ ಗೊತ್ತಾಯಿತು ಅದು ವೇಸ್ಟ್ ಅಲ್ಲ ಅಂತ. ನೋಡ್ಬೋದು ಬ್ಯಾಗ್ಸ್ನೆಲ್ಲ ಅಲ್ಲಿ ಲಾಕ್ ಹಾಕಿ. ಇಸ್ ಗೋಲ್ಡನ್ ಟೆಂಪಲ್. ಕರೆಕ್ಟಾಗಿ ನಿಜವಾದ ಗೋಲ್ಡನ್ ಟೆಂಪಲ್ ಇದೆ, ನೋಡ್ಬೋದು. ಯಾವ ರೀತಿ ಗೋಲ್ಡನ್ ಟೆಂಪಲ್ ಸುತ್ತೂರ ಯಾವ ರೀತಿ ಇದೆ ನೋಡ್ಬೋದು. ಮತ್ತು ಗೋಲ್ಡನ್ ಟೆಂಪಲ್ ನೋಡಿ, ಅವರೆಲ್ಲ ಫೋಟೋ ಶೂಟ್ ಮಾಡೋಕ್ಕೆ ಕೊಡೋಲ್ಲ, ವೀಡಿಯೋ ಶೂಟ್ ಮಾಡೋಕ್ಕೆ ಕೊಡೋಲ್ಲ. ಫೋನ್ ಸಹ ಕಿತ್ಕೊಂಡ್ಬಿಡ್ತಾರೆ. ನನ್ನ ಫೋನ್ 2-3 ಟೈಮ್ಸ್ ಅವ್ರು ಕಿತ್ಕೊಂಡ್ಬಿಡ್ತಾರೆ. ಬರೀ ಒಂದು ಫೋಟೋ ಇಟ್ಕೊಂಡು ಹೊಟ್ಟೋಗ್ಬೇಕಷ್ಟೇ, ವೀಡಿಯೋ ಎಲ್ಲ ಶೂಟ್ ಮಾಡೋಂಗಿಲ್ಲ, ಅದೆಲ್ಲ ರೆಸ್ಟ್ರಿಕ್ಟೆಡು. ಬಟ್ ಆದರೂ ನಮ್ಮ ವ್ಯೂವರ್ಸ್ಗೋಸ್ಕರ ಕಷ್ಟಪಟ್ಟು ನಾನು ಅಲ್ಲಿ ವೀಡಿಯೋ ಮಾಡಿದ್ದೀನಿ. ನಿಜ, ಯಾರನ್ನ ಹೋಗಿರೋವ್ರಿಗೆ ಅನುಭವ ಇದ್ದರೆ ನಾನು ಕೇಳಿ ನೋಡಿಬೇಕಂದ್ರೆ. ಅನ್ನಪ್ರಸಾದ ಇದು ಸಹ ಫ್ರೀ ಆಫ್ ಕಾಸ್ಟು, ನೋಡ್ಬೋದು. ಎಲ್ಲ ಫ್ರೀ. ಅವ್ರ ಚಪಾತಿ ಆಗಲಿ ಎಲ್ಲವನ್ನು ಪ್ಲೇಟ್ಸ್ನ ಅವರೇ ತೊಳೆದು, ಅವರೇ ಅಲ್ಲಿ ಸ್ಪೂನ್ಸ್ನ ತೊಳೆದು ಎಲ್ಲ ಹೈಜಿನಿಕ್ಕಾಗಿ ಅಲ್ಲಿ ಸರ್ವಿಸ್ನು ಸೇವೆನೂ ಫ್ರೀಯಾಗಿ ಮಾಡ್ತಾಯಿದ್ದಾರೆ ಜನರು. ಎಲ್ಲ ನೋಡ್ಬೋದು. ಇದು ನಾನೊಂದು ಇದರಲ್ಲಿ ನೋಡಿದೆ ಇದನ್ನು. 3 lakh ರೋಟೀಸು, 2 tons ಆಫ್ ಸಾಂಬಾರ್ಸು, 25 ಕ್ವಿಂಟಾಲ್ ರೈಸು ಇಲ್ಲಿ ಸರ್ವಿಸ್ ಮಾಡ್ತಾರಂತೆ ಪರ್ ಡೇ. ಮತ್ತು 100 LPG ಸಿಲಿಂಡರ್ಸು, 5000 kg ವುಡ್ಡು ನೋಡ್ತಾ ಇರ್ಬೋದು. ಇನ್ನು ಇದು ಅಲ್ಲಿಂದ ರಿಪೋರ್ಟ್ ತೊಗೊಂಡಿರೋರು ಯಾರೋ ಒಬ್ಬರು ಹಾಕಿದ್ರು, ಅದನ್ನು ನಾನು ನಿಮಗೆ ತೋರಿಸಿದ್ದೀನಿ. ಅಲ್ಲಿಂದ ಬಂದಿದ್ದ ತಕ್ಷಣ ಇಲ್ಲಿ ಹ್ಯಾಂಡ್ ವಾಶಿಗಿದೆ. ಬಟ್ ಹ್ಯಾಂಡ್ ವಾಶ್ ಹತ್ರನೂ ಮಹಾರಾಜರ ಥರ ಫೀಲ್ ಮಾಡ್ಕೊಂಡು ಹ್ಯಾಂಡ್ ವಾಶ್ ಮಾಡ್ಬೋದು, ನೋಡ್ಬೋದು ತಾವು. ಅರಮನೆಗಳಲ್ಲೂ ಅಷ್ಟು ಹಿಂಗಿಲ್ಲ ಹೇಳ್ಬೇಕಂದ್ರೆ. ಬಟ್ ನಮ್ಮ ಕರ್ನಾಟಕದಲ್ಲಿದೆ, ಔಟ್ಸೈಡ್ ಇಲ್ಲ. ನಾವು ನೋಡ್ತಾ ఇదే ఇదే ರೀತಿ. చూడండి, ఇదే గోల్డెన్ టెంపుల్. ఇప్పుడే అన్నం చేసి బయట వచ్చాము. ಈ ಸಾಪಿಡೆ ಗುರು ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರಲ್ಲ, ಊರಾಚೆ ಸ್ವರ್ಗಾನೆ ಕಾಯುತ್ತೈತೆ, ಅಲ್ಲೋಡು ಸಂತೋಷ ಕಾಣುತ್ತೈತೆ. But video shooting is restricted. If anyone knows, please comment on and share your experience, how you feel.